ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಇದು ಮೂರನೇ ಮಹಾಯುದ್ಧಕ್ಕೆ ನಾಂದಿ ಅಂತ ಹೇಳ್ತಾ ಇದ್ದಾರೆ. ಕಾರಣ ಅಮೆರಿಕ ಕೂಡ ಎಂಟ್ರಿ ಆಗ್ತಾ ಇರೋದ್ರಿಂದ. ಇರಾನ್ನ ತೆಹರಾನ್ನಲ್ಲಿ ಕನ್ನಡಿಗರು ಇದಿರೋದು ತೆಹರಾನ್ನಲ್ಲಿ. ಸೊ ಸೈರನ್ ಮೊಳಗ್ತಾ ಇದ್ದಂತೆ ಸುರಕ್ಷಿತ ಸ್ಥಳಕ್ಕೆ ಈಗ ತೆರಳಿದ್ದಾರೆ ಕನ್ನಡಿಗರು. ತುಂಬ ಜನ ಇದ್ದಾರೆ. ಕಾಂಗ್ರೆಸ್ ವಕ್ತಾರ ನಟರಾಜಗೌಡ ಸೇರಿ ಹಲವು ಸುರಕ್ಷಿತ ಪ್ರದೇಶಕ್ಕೆ ಈಗ ಕನ್ನಡಿಗರು ಹೋಗಿರೋದು. ಸೊ ಇರಾನ್ನ ತೆಹರಾನ್ನಲ್ಲಿ ಕನ್ನಡಿಗರು ಸುರಕ್ಷಿತವಾಗಿದ್ದಾರೆ, ಯಾವ ಸಮಸ್ಯೆನೂ ಕೂಡ ಇಲ್ಲ ಅಂತಿದ್ದಾರೆ. ಸೊ ಇರಾನ್ನಲ್ಲಿರೋದ ಇಸ್ರೇಲಲ್ಲಿರೋದ ಸೈರನ್ ಮೊಳಗ್ತಾ ಇದ್ದಂತೆ ಸುರಕ್ಷಿತ ಸ್ಥಳಕ್ಕೆ ಕನ್ನಡಿಗರು ತೆರಳಿದ್ದಾರೆ. ಕಾಂಗ್ರೆಸ್ ವಕ್ತಾರ ನಟರಾಜಗೌಡ ಸೇರಿ ಹಲವರು ಮಾಧ್ಯಮಗಳಲ್ಲಿ ನೀವು ಬಂದಾಗ ನೋಡಿರ್ತೀರ, ಅವರೆಲ್ಲ ಡಿಬೇಟಲ್ಲಿ ಇರ್ತಾರೆ, ಅದರಲ್ಲಿ ತುಂಬ ಜನ ಇದ್ದಾರೆ. ಸೊ ಪರಿಸ್ಥಿತಿ ಗಂಭೀರವಾಗಿದೆ ಅಂತಿದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ತೆಹರಾನ್ನಲ್ಲಿ ಅವರೆಲ್ಲ ಇದ್ದಾರೆ. ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳನ್ನು. ಅವರು ಹೇಳಿದ್ದಾರೆ ಅದ್ರ ಬಗ್ಗೆ ಏನಾಗಿದೆ ಏನಿಲ್ಲ ಅಂಥೇಳಿ. ತುಂಬ ಜನ ಅಲ್ಲಿಗೆ ಯಾವುದೋ ಒಂದು ಇದಕ್ಕೋಸ್ಕರ ಹೋಗಿದ್ರು, ಏನೋ ಸ್ಟಡಿಗೋಸ್ಕರ ಅಂತೇಳಿ. ಅವರೆಲ್ಲ ಬಂಕರ್ಗಳಿಗೆ ಹೋಗ್ತಾ ಇರುವಂಥದ್ದು ತೆಹರಾನ್ನಲ್ಲಿ. ಕೆಳಗಡೆಗೆ ಕನ್ನಡಿಗರು ತುಂಬ ಸುರಕ್ಷಿತವಾಗಿದ್ದಾರೆ. ಸೈರನ್ ಮೊಳಗ್ತಾ ಇದ್ದಂತೆ ಅವರೆಲ್ಲ ಕೆಳಗಡೆಗೆ ಬಂಕರಿಗೆ ಹೋಗ್ತಾ ಇದ್ದಾರೆ. ನೋಡಿ ಅಲ್ಲಿ ಬೇಸ್ಮೆಂಟಿಗೆ ಹೋಗ್ತಾ ಇರೋದವರು ಇನ್ನು ಡೌನಲ್ಲಿ ಇಳಿತಾ ಹೋಗ್ತಾ ಇದ್ದಾರೆ. ಸೊ ಇದು ಇರಾನ್ನಲ್ಲಿರುವಂತಹ ದೃಶ್ಯಾವಳಿಗಳು ನಿಮ್ಗೆ ತೋರಿಸ್ತಾ ಇದ್ದೀವಿ ಹೇಗಿದೆ ಪರಿಸ್ಥಿತಿ. ಅದನ್ನೇ ನಾನು ಹೇಳ್ತಾ ಇರುವಂಥದ್ದು. ನಾನು ಆವಾಗಲೂ ಹೇಳಿದೆ, ಅದು ಇರಾನ್ ಅಲ್ಲ, ಅವ್ರು ಮೋಸ್ಟ್ಲಿ ಹೋಗಿದ್ದು ಇಸ್ರೇಲಿಗೆ ಅಂತ ಹೇಳಿ. ಇಸ್ರೇಲಿಗೆ ಅವ್ರು ಹೋಗಿದ್ದಿದ್ದು. ಕಾರಣ ಅವ್ರು ಸ್ಟಡಿ ಪರ್ಪಸಿಗೆ ಹೋಗಿದ್ದಾರೆ. ಅವರು ಒಂದು ಕರ್ಕೊಂಡು ಹೋಗ್ತಾರೆ ಅವ್ರನ್ನ ಒಂದು ಸ್ಟಡಿಗೆ. ಸುಮಾರು ಒಂದು 10-15 ಜನ ಅದರಲ್ಲಿ ಟೀಮಲ್ಲಿರೋದು. ಅವರು ಇಸ್ರೇಲಿಗೆ ಹೋಗಿದ್ದಾರೆ. ಇಸ್ರೇಲ್ನಲ್ಲಿ ಹೋಗಿ ಸುರಕ್ಷಿತವಾಗಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಸುಕೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಕೇಶ್, ಈಗ ಹೇಗಿದ್ದಾರಂತೆ ಹೋಗಿರುವಂಥವ್ರೆಲ್ಲರೂ ಕೂಡ? ಈಗ ಯಾವ ರೀತಿಯಾಗಿದೆ, ಅವ್ರನ್ನ ಕರ್ಕೊಂಡು ಬರುವಂಥ ಏನು ವ್ಯವಸ್ಥೆ ಆಗ್ತಾ ಇದೆ ಅಂತೆ ಸುಕೇಶ್? ಏನು ಮಾತನಾಡ್ತಾ ಇದ್ದಾರೆ ಅಲ್ಲಿರೋರೆಲ್ಲ? ಅರುಣ್, ಪ್ರಮುಖವಾಗಿ ಕರ್ನಾಟಕದ 18 ಜನ ಅಲ್ಲಿ ಇಸ್ರೇಲ್ಗೆ ಹೋದಂತವ್ರು ಅಲ್ಲೇ ಉಳಿದುಕೊಂಡಿದ್ದಾರೆ. ಅಂದ್ರೆ ಯುದ್ಧ ಆರಂಭದ ಲಕ್ಷಣ ಕಾಣ್ತಾ ಇದ್ದಂತೆ ಏನು ಫ್ಲೈಟ್ ಗಳನ್ನೆಲ್ಲ ನಿಲ್ಲಿಸಲಾಯಿತು. ಆನಂತರ ಇವರು ಕೂಡ ಅಲ್ಲಿ ಸ್ಟ್ರಕ್ ಆಗ್ತಾರೆ. ಇಷ್ಟೊತ್ತಿಗೆ ಅವರು ವಾಪಸ್ ಬರಬೇಕಾಗಿತ್ತು. ನಿನ್ನೆ ಬೆಳಿಗ್ಗೆ ಒಂದು ಸರಿ ಅಂದ್ರೆ ಸುಮಾರು 20 ನಿಮಿಷಗಳ ಕಾಲ ಸೈರನ್ ಆಯ್ತು ಅನ್ನುವಂಥದ್ದು. ಅಂದ್ರೆ ಸೈರನ್ ಆಗ್ತಾ ಇದ್ದಂತೆ ಅವರೆಲ್ಲರೂ ಕೂಡ ನೆಲಮಾಳಿಗೆಗಳು ಹೋಗ್ತಾರೆ. ಅಂದ್ರೆ ಬಂಕರ್ಗಳೇನಿದೆ, ಅಂದ್ರೆ 3 ಫ್ಲೋರ್ ಅಂಡರ್ ಗ್ರೌಂಡ್ ಅಲ್ಲಿ ಇರುವಂತ ಒಳಗಡೆ 3 ಫ್ಲೋರ್ ನಷ್ಟು ಕೆಳಗಡೆ ಇರುತ್ತೆ ಅನ್ನುವಂಥದ್ದು ಬಂಕರು. ಅಲ್ಲಿಗೆ ಹೋಗಿ ಎಲ್ಲರೂ ಕೂಡ ಇರ್ತಾರೆ. ಹಾಗಾಗಿ ಸೇಫ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಆದ್ರೆ ಇಸ್ರೇಲ್ನ ರಾಯಭಾರಿ ಕಚೇರಿ ಜೊತೆ ಭಾರತೀಯ ರಾಯಭಾರಿ ಕಚೇರಿ ಕೂಡ ಮಾತುಕತೆಯನ್ನು ನಡೆಸ್ತಾ ಇರುವಂತದ್ದು. ಯಾವಾಗ ವಿಮಾನಕ್ಕೆ ಅವಕಾಶ ಸಿಗುತ್ತೋ ಮೊದಲ ಹಂತದಲ್ಲಿ ಕಳಿಸ್ಕೊಡ್ಲಿಕ್ಕೆ ಬೇಕಾದಂತ ಕೂಡ ಮಾತುಕತೆಗಳು ನಡೀತಾ ಇದೆ ಅನ್ನುವಂತ ಮಾಹಿತಿ ಬರ್ತದೆ. ಒಟ್ಟು ಕನ್ನಡಿಗರು 18 ಜನ ಒಂದೇ ಕಡೆ ಇದ್ದಾರೆ ಇಸ್ರೇಲ್ ಮತ್ತು ಸೇಫ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಬರ್ತಾ ಇದೆ. ಅರುಣ್, ಓಕೆ ಸುಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ 18 ಜನ ಅಂತೆ ಸ್ಟಡಿ ಪರ್ಪಸ್ಸಿಗೆ ಹೋಗಿದ್ರು. ಯಾವುದೋ ಒಂದು ಕಂಪ್ನಿ ಅವ್ರನ್ನ ಕರ್ಕೊಂಡು ಹೋಗಿತ್ತು ಅಲ್ಲಿಗೆ, ಅದರ ಸ್ಟಡಿಗೇನೋ ಅಂತೇಳಿ. ತುಂಬ 18 ಕನ್ನಡಿಗರು ಹೋಗಿರುವಂಥದ್ದು. ಸೊ ಈಗ ಅವರೆಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ. ಫ್ಲೈಟ್ಗಳು ಯಾವುದು ಕೂಡ ಬರ್ತಾ ಇಲ್ಲ. ಅವರು ಕೂಡ ಸೇಫ್ ಆಗಿದ್ದಾರೆ ಅಂತಿದ್ದಾರೆ. ಬಟ್ ಅದರಲ್ಲಿ ಹೇಳ್ತಾ ಇದ್ದನ್ನು ಕೇಳಿಸ್ಕೊಳ್ತಾ ಇದೆ. ತುಂಬ ಜನ ಮುಂದೆ ಬರೋಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಕಾರಣ ಅವ್ರ ಕುಟುಂಬಸ್ಥರೆಲ್ಲ ಗಾಬರಿ ಆಗಿಬಿಡ್ತಾರೆ ಅಂತೇಳಿ.